ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚಾತಂ ಮಂಗಳಂ ಪ್ರಣಮಾಮ್ಯಹಂ. ನಮಸ್ಕಾರ. ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನುವಾದ ಗುರುಜಿ ಕಡೆಯಿಂದ ಮಂಗಳವಾರದ ಶುಭೋದಯಗಳು. ಯಾರೆಲ್ಲ ಇವತ್ತು ಹುಟ್ಟುಹಬ್ಬವನ್ನ ಆಚರಿಸಿದ್ರ, ವಿವಾಹ ವಾರ್ಷಿಕೋತ್ಸವ ಆಚರಿಸಿದಂತವ್ರಿಗೆ ಶುಭಾಶಯಗಳು. ಇವತ್ತಿನ ಪಂಚಾಂಗ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ, ಆಶ್ಲೇಷ ನಕ್ಷತ್ರ, ಅತಿಗಂಡ ನಾಮಯೋಗ, ಬಾಲವಕರಣ ಇದೆ. ಇವತ್ತು ರಾಹುಕಾಲ ಮಧ್ಯಾಹ್ನ 3:33ರಿಂದ 5 ಗಂಟೆ 3 ನಿಮಿಷದವರೆಗೂ ಇರುತ್ತೆ. ಬನ್ನಿ, ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ಅವ್ರ ಸಮಸ್ಯೆ ಏನು, ಪರಿಹಾರ ಅಂತಕ್ಕಂಥದ್ದನ್ನ ಜಾತಕ ಭಾಗದಲ್ಲಿ ನೋಡೋಣ. ಇವತ್ತು ಅನುಪಮ ಅವರು ಅರಸಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಗುರುಗಳೇ ನಮಸ್ಕಾರ, ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ, ಏನ್ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ನಮಸ್ಕಾರ ಅನುಪಮ ಅವರೇ, ಹುಟ್ಟಿದ ದಿನಾಂಕ ಬಂದು 8/4/1993 ಗುರುವಾರ ಬೆಳಿಗ್ಗೆ 10:30ಕ್ಕೆ ಶಿವಮೊಗ್ಗದಲ್ಲಿ ಜನನ. ಹುಟ್ಟಿದ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ, 3ನೇ ಪಾದ, ತುಲಾ ರಾಶಿ, ಮಿಥುನ ಲಗ್ನ ಬರುತ್ತೆ. ಆರೋಗ್ಯದ ವಿಚಾರ ಕೇಳಿದಿರಾ. ಜಾತಕದಲ್ಲಿ ಆರೋಗ್ಯದ ವಿಚಾರ ನೋಡೋದಾದ್ರೆ ಲಗ್ನ ಸ್ಥಾನದಲ್ಲಿ ಷಷ್ಠಮಾಧಿಪತಿ ಸ್ಥಿತನಾಗಿರ್ತಕ್ಕಂಥದ್ದು, ಮತ್ತೆ ಷಷ್ಠಮ ಸ್ಥಾನದಲ್ಲಿ ರಾಹುಗ್ರಹ ಸ್ಥಿತನಾಗಿ, ವ್ಯಯಸ್ಥಾನದಲ್ಲಿ ಕೇತುಗ್ರಹ ಸ್ಥಿತನಾಗಿರ್ತಕ್ಕಂಥದ್ದು. ನಿಮ್ಗೀಗ ಅಷ್ಟಮಾಧಿಪತಿ ದಶೆ ಮತ್ತೆ ವ್ಯಯಾಧಿಪತಿ ಭುಕ್ತಿ ನಡೀತಿರೋದ್ರಿಂದ ನಿಮ್ಮ ಜಾತಕದಲ್ಲಿ ಈಗ ಅಷ್ಟು ಗ್ರಹ ಸ್ಥಿತಿ ಚೆನ್ನಾಗಿಲ್ಲ. ದುಸ್ಥಾನ ಸ್ಥಾನಾಧಿಪತಿಗಳ ಸ್ಥಾನದಲ್ಲಿ ತೊಂದರೆ, ಮತ್ತೆ ಗ್ರಹಗಳ ಬಲದಲ್ಲಿ ವೀಕ್ಷಣೆ ಮಾಡೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ಅಷ್ಟು ಒಳ್ಳೆ ಟೈಮ್ ಇಲ್ಲ. ಒಂದು ಸಣ್ಣದಾಗಿ ಆಪರೇಷನ್ ಸಹ ಆಗುವಂತ ಸಂಭವ ಇದೆಯಮ್ಮ. 9/8/2026 ನಂತರ ಆರೋಗ್ಯದ ಸ್ವಲ್ಪ ಚೇತರಿಕೆ ಆಗುತ್ತೆ. ನಿಮ್ಗೆ ಅನುಕೂಲ ಇದ್ರೆ ಒಂದು ಕುಜದೋಷ ನಿವಾರಣೆ ಮಾಡಿಸಿ, ಮೃತ್ಯುಂಜಯ ಪೂಜೆನ ಮಾಡಿಸಿ, ಎಲ್ಲ ಅನುಕೂಲ ಆಗುತ್ತೆ, ಶುಭವಾಗುತ್ತೆ. ನಮಸ್ಕಾರ. ಬನ್ನಿ, ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ. ಮೇಷರಾಶಿಗೆ ಇವತ್ತು ನಂಬಿಕೆ ವಿಚಾರದಲ್ಲಿ ತೊಂದರೆ ಆಗಂತದ್ದಾಗತ್ತೆ. ಎಲ್ರು ನಮ್ಮವರೇ, ಎಲ್ರಿಂದನೂ ಸಹಕಾರ ಸಿಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ನಿಮ್ಗೆ ಬೇಜಾರಾಗಂತದ್ದಾಗತ್ತೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಮನೆಯಲ್ಲಿ ತೊಂದರೆ ಆಗಂಥದ್ದು, ಆಸ್ತಿ ವಿಚಾರದಲ್ಲಿ ಲಾಭ ಆಗಂತದ್ದಾಗತ್ತೆ. ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗಂತದ್ದಾಗತ್ತೆ. ಬಟ್ಟೆ ಆಭರಣ ಖರ್ಚದಲ್ಲಿ ಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಅತ್ಯಂತ ಶುಭ ದಿನ ಆಗಿದೆ. ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ. ಕೆಂಪು ಬಣ್ಣ ನಿಮಗೆ ಎಲ್ಲ ರೀತಿ ಅನುಕೂಲವನ್ನ ತಂದುಕೊಡುತ್ತೆ. ಶುಭ ಸಂಖ್ಯೆ ಬಂದು 9. ವೃಷಭ ರಾಶಿ ಇವತ್ತು ದೊಡ್ಡ ಯೋಚನೆಗಳು, ದೊಡ್ಡ ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ತಕ್ಕಂತಹ ಪರಿಶ್ರಮ ನೀವು ಮಾಡೋದಿಲ್ಲ. ಅದಕ್ಕಾಗಿ ಹಣದ ಸಮಸ್ಯೆ ಆಗಂತದ್ದಾಗತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬರ್ಬೇಕಾದಂತ ಹಣ ಕೈ ಸೇರತಕ್ಕಂತಹ ಶುಭ ದಿನ ಆಗಿದೆ. ಕ್ರೀಡಾಪಟುಗಳಿಗೆ ಹೆಚ್ಚು ಅವಕಾಶ ಸಿಗುತ್ತೆ. ಮಕ್ಕಳಿಗೋಸ್ಕರ ಅಧಿಕ ಖರ್ಚಾಗಂಥದ್ದು. ದಾಂಪತ್ಯದಲ್ಲಿ 3ನೇ ವ್ಯಕ್ತಿ ಕಡೆಯಿಂದ ಕಲಹ ಆಗಂತದ್ದಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗಂತದ್ದಾಗತ್ತೆ. ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ. ಬಿಳಿ ಬಣ್ಣದಿಂದ ಎಲ್ಲ ರೀತಿ ಶುಭವನ್ನು ಹೊಂದಬಹುದು. ಶುಭ ಸಂಖ್ಯೆ ಬಂದು 6. ಮಿಥುನ ರಾಶಿ ಇವತ್ತು ಶ್ರಮಕ್ಕೆ ತಕ್ಕಂತ ಫಲ ಸಿಗೋದಿಲ್ಲ. ಇವತ್ತು ಕೆಲಸ ಜಾಗದಲ್ಲಿ ವಾದವಿವಾದವನ್ನ ಮಾಡಬಾರದು. ಸಂಘ ಸಹವಾಸ ದೋಷದಿಂದ ಹಣ ಸಮಸ್ಯೆ ಆಗಂತದ್ದಾಗತ್ತೆ. ರೈತರಿಗೆ ಇವತ್ತು ಹಣದ ಸಹಾಯ ಸಿಗುವಂತದ್ದಾಗತ್ತೆ. ಸರ್ಕಾರಿ ಕೆಲಸಗಳು ಆಗತಕ್ಕಂತ ಶುಭ ದಿನ ಆಗಿದೆ. ಹೋಟೆಲ್ನವರಿಗೆ, ಬೇಕರಿಯವರಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಪಶ್ಚಿಮ ದಿಕ್ಕನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಬಣ್ಣ ನಿಮ್ಗೆ ಶುಭಕರ. ಶುಭ ಸಂಖ್ಯೆ ಬಂದು 5. ಕಟಕ ರಾಶಿ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ ತಿಳಿದಂತವರ ಮಾರ್ಗದರ್ಶನ ತಗೊಂಡು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಲಾಭ ಬರ್ತಕ್ಕಂಥದ್ದಾಗುತ್ತೆ. ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಆಕಸ್ಮಿಕ ಧನಯೋಗ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಆಗಂತದ್ದಾಗುತ್ತೆ. ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಸಿಗತಕ್ಕಂಥದ್ದಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಲಾಭ ಆಗ್ತಕ್ಕಂಥ ಶುಭ ದಿನ ಆಗಿದೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ. ಬಿಳಿ ಬಣ್ಣದ ವಸ್ತುವನ್ನ ಉಪಯೋಗಿಸಿ. 2ನೇ ನಂಬರ್ ನಿಮಗಿತ್ತು ಶುಭ ಸಂಖ್ಯೆ ಆಗಿದೆ. ಸಿಂಹರಾಶಿ ಇವತ್ತು ದುಂದು ವೆಚ್ಚದಿಂದ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ. ಸುಮಾರು ವರ್ಷದಿಂದ ಕೂಡಿಟ್ಟಂತಹ ಸೇವಿಂಗ್ಸ್ ಖರ್ಚಾಗೋ ಭಯ ನಿಮ್ಮನ್ನ ಕಾಡುತ್ತೆ. ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುವಂಥದ್ದು. ನೀವು ನಂಬಿರ್ತಕ್ಕಂತಹ ವ್ಯಕ್ತಿಗಳೇ ನಿಮ್ಗೆ ಮೋಸ ಮಾಡೋಂಥದ್ದಾಗುತ್ತೆ. ಕೆಲಸ ಕಾರ್ಯ ಜಾಗದಲ್ಲಿ ಹಿತಶತ್ರುಗಳ ಕಾಟ ನಿಮ್ಮನ್ನ ಕಾಡುತ್ತೆ. ರೈತರಿಗೆ ಇವತ್ತು ಸಾಲದ ಭಯ ಕಾಡಬಹುದು. ವ್ಯಾಪಾರದಲ್ಲಿ ಇವತ್ತು ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ. ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ. ಕೆಂಪು ಬಣ್ಣವನ್ನ ಉಪಯೋಗಿಸಿ. ಶುಭ ಸಂಖ್ಯೆ ಬಂದು 1.
ಕನ್ಯಾ ರಾಶಿಗೆ ನಿಮ್ಮ ಅಭಿಪ್ರಾಯದಂತೆ ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗೆ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇವತ್ತು ಮದುವೆ ವಿಚಾರದಲ್ಲಿ ಶುಭ ಸುದ್ದಿ ಬರ್ತಕ್ಕಂಥದ್ದಾಗತ್ತೆ. ಸಂಗಾತಿಯಿಂದ ಹಣದ ಸಹಾಯ ಸಿಗುತ್ತೆ. ಇವತ್ತು ಸಹೋದರ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರ್ದು. ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗಂತದ್ದಾಗತ್ತೆ. ಹಣ್ಣು ತರಕಾರಿ ಮಾರತಕ್ಕಂಥವ್ರಿಗೆ, ಬೇಕರಿ ವ್ಯಾಪಾರಿಗಳಿಗೊತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ. ಹಸಿರು ಬಣ್ಣವನ್ನ ಉಪಯೋಗಿಸಿ. ಶುಭ ಸಂಖ್ಯೆ ಬಂದು 5. ತುಲಾರಾಶಿ ಇವತ್ತು ಬೇರೆಯವರ ಸಂತೋಷಕ್ಕೆ, ಬೇರೆಯವರ ಉನ್ನತಿಗೆ ನಿಮ್ಮ ಸಂತೋಷ, ನಿಮ್ಮ ಕನಸನ್ನ ಬಲಿ ಕೊಡಬಾರ್ದು. ಇವತ್ತು ಕೆಲಸ ಜಾಗದಲ್ಲಿ ಕಳ್ಳತನದ ಅಪವಾದ ಬರ್ಬೋದು, ಎಚ್ಚರಿಕೆಯನ್ನ ವಹಿಸಿ. ಮನಃಶಾಂತಿಯ ಕೊರತೆ ಆಗಂತದ್ದಾಗುತ್ತೆ. ಸಾಲ ಬಾಧೆಯಿಂದ ಮನೆಯಲ್ಲಿ ಜಗಳ ಆಗಂತದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗಂತದ್ದಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ. ಬರ್ಬೇಕಾದಂತ ಹಣ ಬರುವುದಿಲ್ಲ. ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ. ಬಿಳಿ ಬಣ್ಣವನ್ನ ಉಪಯೋಗಿಸಿ. ಶುಭ ಸಂಖ್ಯೆ ಬಂದು 6. ವೃಶ್ಚಿಕ ರಾಶಿ ಇವತ್ತು ಬೇರೆಯವರ ವ್ಯವಹಾರಗಳು, ಬೇರೆಯವರ ಮನೆ ವಿಚಾರಕ್ಕೆ ತಲೆ ಕೆಡಿಸ್ಕೋಬಾರ್ದು. ಪತ್ನಿಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ದೂರ ಪ್ರವಾಸ ಯೋಗ ಇದೆ. ಕೋರ್ಟ್ ವಿಚಾರದಲ್ಲಿ ಲಾಭ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ. ಇವತ್ತು ಉತ್ತರ ದಿಕ್ಕಿನ ಪ್ರವಾಸಗಳು ಶುಭಕರ. ಶುಭ ಸಂಖ್ಯೆ ಬಂದು 9. ಕೆಂಪು ಬಣ್ಣ ನಿಮಗೆ ಇವತ್ತು ಶುಭವನ್ನ ತಂದುಕೊಡುತ್ತೆ. ಧನುಸ್ ರಾಶಿ ಇವತ್ತು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಂಬಿಕೆಯಿಂದ ಯಶಸ್ಸು, ಕೀರ್ತಿ ಸಿಗ್ತಕ್ಕಂತ ಶುಭ ದಿನ ಆಗಿದೆ. ಹೊಸ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ. ಸ್ನೇಹಿತರಿಂದ ಬರಬೇಕಾದಂತ ಹಣ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಶುಭ ದಿನ ಆಗಿದೆ. ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ. ಕೇಸರಿ ಬಣ್ಣ ನಿಮ್ಗೆ ಇವತ್ತು ಎಲ್ಲ ರೀತಿ ಅನುಕೂಲವನ್ನ ಮಾಡಿಕೊಡ್ತದೆ. ಶುಭ ಸಂಖ್ಯೆ ಬಂದು 3. ಮಕರ ರಾಶಿಯವರು ನಿಮ್ಮ ಕಷ್ಟ ಸುಖಗಳನ್ನ ನಿಮ್ಮ ಕುಟುಂಬದವ್ರ ಜೊತೆ ಹಂಚ್ಕೋಬೇಕು. ಮಾತು ಕೊಟ್ಟು ಸಿಕ್ಕಾಕಂತ ಭಯ ನಿಮ್ಮನ್ನ ಕಾಡುತ್ತೆ. ಅಣ್ಣ ತಮ್ಮನ ಮದುವೆ ವಿಚಾರದಲ್ಲಿ ಲಾಭ ಆಗಂತದ್ದಾಗತ್ತೆ. ಆಸ್ತಿ ವಿಭಜನೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬರ್ಬೇಕಾದಂತ ಹಣ ಬರೋದಿಲ್ಲ. ಸ್ತ್ರೀಯರಿಂದ ಕೆಲಸ ಜಾಗದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ. ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ, ರೈತರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ. ನೀಲಿ ಬಣ್ಣವನ್ನ ಉಪಯೋಗಿಸಿ. ಶುಭ ಸಂಖ್ಯೆ ಬಂದು 8. ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ನೇರ ಮಾತಿನಿಂದ ಇದ್ದಿದ್ದಂಗೆ ಹೇಳೋದ್ರಿಂದ ಕೆಲಸ ಜಾಗದಲ್ಲಿ ತೊಂದರೆ ಆಗಂತದ್ದಾಗುತ್ತೆ. ಇವತ್ತು ಕೆಲಸ ಜಾಗದಲ್ಲಿ ತಾಳ್ಮೆಯಿಂದ ವರ್ತಿಸ್ಬೇಕು. ಬರ್ಬೇಕಾದಂತ ಹಣ ಬರೋದಿಲ್ಲ. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಆರೋಗ್ಯಕ್ಕೋಸ್ಕರ ಅಧಿಕ ಖರ್ಚಾಗುತ್ತೆ. ವಿದ್ಯಾರ್ಥಿಗಳಿಗೂ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹೆಣ್ಮಕ್ಳಿಗೆ ಪೆಟ್ಟಾಗುವ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ. ನೀಲಿ ಬಣ್ಣವನ್ನ ಉಪಯೋಗಿಸಿ. ಶುಭ ಸಂಖ್ಯೆ ಬಂದು 8. ಮೀನರಾಶಿ ಇವತ್ತು ಬೇರೆಯವರ ಮಾತಿಗೆ ಬೆಲೆ ಕೊಡಬೇಕು. ಬಂದಂತಹ ಕಷ್ಟವನ್ನ ಸಹಿಸ್ಕೋಬೇಕು. ಎಲ್ಲ ರೀತಿ ಒಳ್ಳೇದಾಗುತ್ತೆ. 2ನೇ ಮದುವೆ ವಿಚಾರದಲ್ಲಿ ಲಾಭ ಆಗಂತದ್ದಾಗುತ್ತೆ. ರಾಜಕೀಯ ವ್ಯಕ್ತಿಗಳ ಕಡೆಯಿಂದ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ. ಮಕ್ಕಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು. ವಿದೇಶಿ ಪ್ರವಾಸ ಯೋಗ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರಂತದ್ದಾಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಯಶಸ್ಸು, ಕೀರ್ತಿ ಸಿಗುತ್ತೆ. ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ. ಹಳದಿ ಬಣ್ಣವನ್ನ ಉಪಯೋಗಿಸಿ. ಶುಭ ಸಂಖ್ಯೆ ಬಂದು 3. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ. ನಮಸ್ಕಾರ.